ಇವತ್ತು ಸಂಸತ್ತಿನಲ್ಲಿ ವರ್ತನೆ ಮಾಡಿದಂಥ ರಾಹುಲ್ ಗಾಂಧಿಯವರ ನೇತೃತ್ವದ ಇಡೀ ಪಡೆಯ ವರ್ತನೆ ಹೇಗಿತ್ತು ಅಂತಂದರೆ ಅದು ಅತ್ಯಂತ ಭಾರತದ ಬಹುದೊಡ್ಡ ಜನತಂತ್ರ ವ್ಯವಸ್ಥೆಗೆ ಮಾಡಿದಂಥ ದ್ರೋಹ ಮತ್ತು ಅಪಮಾನದ ರೀತಿ. ಮೋದಿಯವರು ರಾಹುಲ್ ಗಾಂಧಿಗೆ ಎಷ್ಟರ ಮಟ್ಟಿಗೆ ಇವತ್ತು ಚಾಟಿ ಬೀಸಿದ್ರು ಅಂತಂದ್ರೆ ಅದನ್ನ ಪ್ರಾಯಶಃ ರಾಹುಲ್ ಗಾಂಧಿ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. 370 ವೋಟ್ ಬ್ಯಾಂಕಿನ ಒಂದು ಹತಿಯಾರಾಗಿ ಬಳಸ್ಕೊಂಡ್ರಿ ನೀವು. ಸಂವಿಧಾನ ರಕ್ಷಣೆ ಅನ್ನುವಂಥವರು ಕಾಶ್ಮೀರದಲ್ಲಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ರಿ, ಅಡವಿಟ್ರಿ. ಏನ್ ಮಾಡಿದ್ರಿ ನೀವು? ಪೂರ್ಣವಾಗಿ ಸೈನ್ಯದ ನಿಶಸ್ತ್ರೀಕರಣವನ್ನ, ಸೈನ್ಯದ ನಿಶಕ್ತಿಯನ್ನ, ಸೈನ್ಯದ ಇಡಿಯದಾದಂಥ ಒಂದು ರಿಫಾರ್ಮೇಷನ್ ಅನ್ನ ಕಾಂಗ್ರೆಸ್ ವಿರೋಧಿಸುವಂತ ಅದರ ಆಳದ ಉದ್ದೇಶ ಏನು? ಇದನ್ನ ಜನ ಪ್ರಶ್ನಿಸಬೇಕು. ಇವತ್ತು ನೀವು ಅಲ್ಲಿ ಹಾಗಾಗಿದೆ, ಇಲ್ಲಿ ಹೀಗಾಗಿದೆ, ಅದಾಗಿಲ್ಲ, ಇದಾಗಿಲ್ಲ ಅನ್ನುವವರು ಈ 10 ವರ್ಷದಲ್ಲಿ ಆದಂತ ಅಭಿವೃದ್ಧಿಯ ಕೆಲಸಗಳನ್ನ ಯಾಕೆ ಕಣ್ತೆರೆದು ನೋಡ್ತಾ ಇಲ್ಲ? ದೇಶ ಅಭಿವೃದ್ಧಿ ಆಗಬೇಕಾದದ್ದು ನಿಮಗೆ ಬೇಕಾಗಿಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. 18ನೇ ಲೋಕಸಭೆಯಲ್ಲಿ ಪ್ರತಿಪಕ್ಷದ ಪ್ರತಿ ಪ್ರಶ್ನೆಗಳಿಗೂ ಉತ್ತರಿಸುವಂಥ ಉತ್ತರದಾಯಿತ್ವವನ್ನು ಅತ್ಯಂತ ಸಮರ್ಥವಾಗಿ ಮತ್ತು ಐತಿಹಾಸಿಕವಾಗಿ ನಿಭಾಯಿಸಿದ ಕ್ಷಣಗಳಿಗೆ ನಾವು ಮುಖಾಮುಖಿಯಾಗಿದ್ದೇವೆ. ಪ್ರಧಾನಿ ಮೋದಿಯವರು ರಾಹುಲ್ ಗಾಂಧಿಯಿಂದ ಹಿಡಿದು INDA ಕೂಟದ ಪ್ರತಿಯೊಬ್ಬ ಸದಸ್ಯರ ಪ್ರಮುಖವಾದಂಥ ಆರೋಪಗಳಿಗೆ ಅದರ ಇಂಚಿಂಚು ಉತ್ತರ ಕೊಡುವ ಕೆಲಸವನ್ನು ಮಾಡಿದರು. ಆದರೆ ಆ ಉತ್ತರ ಕೊಡುವ ಕೆಲಸ ಹೇಗಿತ್ತು ಅಂತಂದರೆ ಅದು ಕೂಡ ಐತಿಹಾಸಿಕವಾದಂಥ ಒಂದು ಕ್ಷಣವಾಗಿ ದಾಖಲಾಗಿದೆ. सभापति जी, इस इकोसिस्टम को चेतावनी देता हूं. मैं आज इकोसिस्टम को बता देना चाहता हूं, उसकी हर साजिश का जवाब अब उसी की भाषा में मिलेगा. देश विरोधी साजिशों को कभी भी स्वीकार नहीं करेगा. आज 2014 के बाद का हिंदुस्तान घर में घुसकर मारता है. 370 का वो जमाना था, सेनाओं पर पत्थर चलते थे. आज आर्टिकल 370 की दीवार गिरी, पत्थरबाजी बंद है, लोकतंत्र मजबूत है. 2014 के पहले वो भी एक वक्त था कि जब आतंकी आकर के जी चाहे वहां, जब चाहे वहां हमला कर सकते थे. 2014 के बाद स्थिति ये बनी कि जब वहां उस समय 14 के पहले निर्दोष लोग मारे जाते थे, हिंदुस्तान के कोने कोने को टारगेट किया जाता था. ನಿನ್ನೆ ರಾಹುಲ್ ಗಾಂಧಿ ಅವರೇನು ಬಹಳ ಪ್ರಖರವಾದಂಥ ಭಾಷಣವನ್ನು ಮಾಡಿದ್ರು ಅಂತ ಪ್ರತಿಪಕ್ಷದವರು ಹೇಳಿಕೊಳ್ಳುವುದರ ಮಧ್ಯೆಯೇ ಎಂತೆಂಥ ಪ್ರಮಾದಗಳಾಗಿದ್ದಾವೆ, ಎಂತೆಂಥ ಉದ್ದಟತನವನ್ನು ಸಂಸದೀಯ ಭವನದಲ್ಲಿ ಮಾಡಲಾಗಿದೆ. ಸಂಸದೀಯ ವ್ಯವಸ್ಥೆ ಮತ್ತು ಜನತಂತ್ರ ವ್ಯವಸ್ಥೆಯನ್ನು, ಲೋಕತಂತ್ರ ವ್ಯವಸ್ಥೆಯನ್ನು ಒಂದು ಬಾಲಬುದ್ಧಿಯ ಹುಡುಗ ಎಷ್ಟರ ಮಟ್ಟಿಗೆ ಅದನ್ನು ಅಪಮಾನಿಸಬಹುದು ಅನ್ನೋದನ್ನು ಎಳೆಯಾಗಿ ಪ್ರಧಾನಿಯವರು ಬಿಡಿಸಿಡ್ತಾ ಹೋದರು. ಆದರೆ ದುರಂತದ ಮತ್ತು ಅತ್ಯಂತ ಖೇದದ ವಿಷಯ ಏನು ಅಂತಂದರೆ 18ನೇ ಲೋಕಸಭೆಯಲ್ಲಿಯೂ ಕೂಡ 136 ವರ್ಷ ಇತಿಹಾಸ ಇರುವಂಥ 5.5 ದಶಕ ಆಡಳಿತ ಮಾಡಿದಂಥ ಈ ಕಾಂಗ್ರೆಸ್ ಪಕ್ಷದ ಮತ್ತು ಅದರ ನೇತೃತ್ವವನ್ನು ವಹಿಸಿದಂಥ ರಾಹುಲ್ ಗಾಂಧಿಯವರು ಪ್ರತಿಪಕ್ಷ ನಾಯಕರಾಗಿ ಇಡೀಯದಾಗಿ ಪ್ರಧಾನಿಯವರು ರಾಷ್ಟ್ರಪತಿ ಭಾಷಣದ ಮೇಲೆ ಕೊನೆಯದಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲಿಕ್ಕೆ ಎದ್ದು ನಿಂತಾಗ ಕೊನೆಯ ತನಕ ಕೂಡ
INDA ಪಕ್ಷ ನಿರಂತರವಾಗಿ ಮಣಿಪುರದ ಹೆಸರಿನಲ್ಲಿ ನ್ಯಾಯ ಬೇಕು ಅಂತ ಘೋಷಣೆ, ತಾನಾಶಾಹಿ ನಹಿ ಚಲೆಗಾ ಅಂತ ಘೋಷಣೆ, ಭಾರತ್ ಚೋಡೋ ಅನ್ನುವಂಥ ಉದ್ದಟತನದ ಘೋಷಣೆ, ಈ ಎಲ್ಲ ಘೋಷಣೆಗಳು, ಬೀದಿಯ ರಂಪಗಳು, ಕೂಗುವಿಕೆ, ಗಲಾಟೆ, ಇದನ್ನು ಸಭಾಪತಿಯವರು ಸಂಸದೀಯ ವ್ಯವಸ್ಥೆಯ ಚರಿತ್ರೆಗೆ ಅವಮಾನ ಮಾಡ್ತಾ ಇದ್ದೀರಿ. ರಾಹುಲ್ ಗಾಂಧಿಯವರೇ, ನೀವು ಪ್ರತಿಪಕ್ಷದ ನಾಯಕರಾಗಿ ಇದನ್ನು ತಡೆದೇ ಇದ್ದರೆ ಒಂದು ಕೆಟ್ಟ ಪರಂಪರೆಗೆ ನೀವು ದಾರಿ ಹಾಕ್ತಾ ಇದ್ದೀರಿ, ದಾರಿ ಮಾಡಿಕೊಡ್ತಾ ಇದ್ದೀರಿ ಅಂತ ಪರಿಪರಿಯಾಗಿ ಹೇಳಿದರೂ ಕೂಡ ಅತ್ಯಂತ ಒಂದು ರೀತಿಯ ಹೇಸಿಗೆ ಅನ್ನುವ ಮಟ್ಟದಲ್ಲಿ, ಇಡೀ ದೇಶದ ಜನತಂತ್ರ ವ್ಯವಸ್ಥೆಯನ್ನು ಅಪಮಾನಿಸುವ ಮಟ್ಟದಲ್ಲಿ, ಗೇಲಿ ಮಾಡುವ ಮಟ್ಟದಲ್ಲಿ, ವ್ಯಂಗ್ಯ ಮಾಡುವ ಮಟ್ಟದಲ್ಲಿ ಕೂತಂಥ ಬಾಡಿ ಲ್ಯಾಂಗ್ವೇಜನ್ನು, ಅವರ ಮುಗುಳ್ನಗೆಯನ್ನು ಅಕ್ಕಪಕ್ಕದಲ್ಲಿ ನೋಡಿ ಅದನ್ನು ಪ್ರೋತ್ಸಾಹಿಸುವಿಕೆಯನ್ನು ಕಾಣ್ತಾ ಇದ್ದೆವು. ಎಂಥ ಜನತಂತ್ರ ವ್ಯವಸ್ಥೆ ಇದು! ಸಂವಿಧಾನವನ್ನು ರಕ್ಷಿಸುವಂಥ ಒಂದು ಪಾಳೆಯ ಅಸಂವಿಧಾನಿಕವಾಗಿ ನಡೆದುಕೊಳ್ತದೆ ಅಂತ ಇಷ್ಟರ ಮಟ್ಟಿಗೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಅದನ್ನು ಪ್ರಧಾನಿಯವರು ತನ್ನ ಮಾತಿನ ಕೊನೆಯಲ್ಲಿ, ಇದು ಜನತಂತ್ರ ವ್ಯವಸ್ಥೆಗೆ ಮಾಡಿದ ಅಪಮಾನ, ಇದು ಸಂವಿಧಾನಕ್ಕೆ ಮಾಡಿದಂಥ ಅಪಮಾನ, ಸಂಸದೀಯ ಇಡೀಯದಾದಂಥ ಒಂದು ವ್ಯವಸ್ಥೆಯ ಚರಿತ್ರೆಗೆ ಮಾಡಿದಂಥ ಕಳಂಕ ಇದು ಅಂತ ಬಹಳ ಸ್ಪಷ್ಟವಾದ ಶಬ್ದಗಳಲ್ಲಿ ಹೇಳಿದರು. उनका घोर पराजय हुआ। मणिपुर के बोलिए एक बार, एक स्पीकर बोलिए। मैं राष्ट्रपति जी के भाषण के प्रति आभार व्यक्त करने के लिए उपस्थित हुआ हूं। आदरणीय सभापति जी, हमारे आदरणीय राष्ट्रपति जी ने विकसित भारत के संकल्प को अपने प्रवचन में विस्तार दिया है। आदरणीय राष्ट्रपति महोदया ने अहम विषय उठाए हैं। आदरणीय राष्ट्रपति जी ने हम सबका और देश का मार्गदर्शन किया है। इसके लिए मैं राष्ट्रपति जी का हृदय से आभार व्यक्त करता हूं। आदरणीय सभापति जी, देश की जनता ने दुनिया के सबसे बड़े चुनाव अभियान में जनता ने हमें चुना है और आदरणीय सभापति जी, मैं कुछ लोगों की पीड़ा समझ सकता हूं कि लगातार झूठ चलाने के बावजूद भी उनका घोर पराजय हुआ। और लोकतंत्र के माननीय प्रतिपक्ष के नेता, ये शोभा नहीं देता आपको पर्याप्त समय पर्याप्त अवसर दिया है, ये शोभा नहीं देता। आप सदन में डायरेक्शन दो। माननीय नेता जो बोल रहे हो जब खड़े हो, ये शोभा नहीं देता आपके लिए, ये उचित नहीं है संसदीय परंपराओं के अनुसार। ये तरीका ठीक नहीं है आपका। नो, ये गलत तरीका है आपका और ये तरीका इस तरीके से नहीं चलेगा बिल्कुल।
नो, गलत तरीका है। नो, ऐसे संसद के अंदर गरिमा बना के रखें। आप गरिमा को तोड़ना चाहते हैं? आप संसद मर्यादा पीछे पीठ पीछे नहीं करें। आपको गरिमा नहीं, सदन की डायरेक्शन देते हैं आप बेल में आने के लिए लोगों को। ये आपको, ये प्रतिपक्ष के नेता है आप। नो, गलत तरीका आपका। ಅವರ ಮಾತು ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಆ ಗದ್ದಲ ದೊಂಬಿ ಅದರ ಮಧ್ಯೆಯೂ ಒಬ್ಬ ನಾಯಕ, ಒಂದು ನಾಯಕತ್ವದ ಗುಣ ಅಂದ್ರೆ ಏನು, ಒಂದು ಪ್ರಧಾನಿಯ ಪಟ್ಟದಲ್ಲಿ ಕೂತಂತ ಒಬ್ಬ ವ್ಯಕ್ತಿಯ ತಾಳ್ಮೆ ಅಂದ್ರೆ ಏನು, ಸಹಿಷ್ಣುತೆ ಅಂದ್ರೆ ಏನು, ಪ್ರತಿ ಒಂದು ವಿರೋಧವನ್ನ, ಗದ್ದಲವನ್ನ, ಆ ಕಿರುಚುವಿಕೆಯನ್ನ ಪ್ರತಿಪಕ್ಷ ಅನ್ನುವಂಥ ಒಂದು ನಾಥೆಯಲ್ಲಿ ಇವತ್ತು ಸಂಸತ್ತಿನಲ್ಲಿ ವರ್ತನೆ ಮಾಡಿದಂಥ ರಾಹುಲ್ ಗಾಂಧಿಯವರ ನೇತೃತ್ವದ ಇಡೀ ಪಡೆಯ ವರ್ತನೆ ಹೇಗಿತ್ತು ಅಂತಂದರೆ, ಅದು ಅತ್ಯಂತ ಭಾರತದ ಬಹುದೊಡ್ಡ ಜನತಂತ್ರ ವ್ಯವಸ್ಥೆಗೆ ಮಾಡಿದಂಥ ದ್ರೋಹ ಮತ್ತು ಅಪಮಾನದ ರೀತಿಯಲ್ಲಿತ್ತು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗೇಲಿ ಮಾಡದಂಥ ರೀತಿಯಲ್ಲಿತ್ತು. ಅದನ್ನು ನೋಡಿ ಆನಂದಿಸ್ತಾ ಇರುವಂಥ ಪ್ರತಿಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿಯವರು ಸಂಪೂರ್ಣವಾಗಿ ಸಂವಿಧಾನವನ್ನು ಮತ್ತು ಜನತಂತ್ರ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂಥ ಒಬ್ಬ ಈ ಹುಡುಗಾಟಿಕೆಯೋ ಅಥವಾ ಅದು ದುಷ್ಟತನವೋ ಷಡ್ಯಂತ್ರವೋ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆ ಸಾಧ್ಯವಿಲ್ಲದೆ ಇದ್ದಂಥ ಉಡಾಳಗಿರಿ ಕಾಣ್ತಾ ಇತ್ತು. ಅಕ್ಷಮ್ಯ ಅಪರಾಧಿಯಾಗಿ ಕಾಣ್ತಾ ಇದ್ರು ರಾಹುಲ್ ಗಾಂಧಿ. ಯಾಕೆಂತಂದರೆ, ಒಂದು ದೇಶದ ಪ್ರಧಾನಿ, ನಿಮಗೆ ಮಾತಾಡಲಿಕ್ಕೆ ಇಡೀದಾಗಿ ಸದನದಲ್ಲಿ ಅವಕಾಶವನ್ನು ಕೊಡಲಾಗಿದೆ. ಅದು ಮಣಿಪುರ ಇರ್ಬೋದು, GST ಇರ್ಬೋದು, ಅಗ್ನಿವೀರ್ ಇರ್ಬೋದು, ಅಥವಾ ತನಿಖಾ ಸಂಸ್ಥೆಗಳ ದುರುಪಯೋಗದಂಥ ಪ್ರಶ್ನೆ ಇರ್ಬೋದು, ಪ್ರತಿಪಕ್ಷವನ್ನು ಸದಾ ಭಯದಲ್ಲಿಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆ ಇರ್ಬೋದು, ದಲಿತರನ್ನು ದಮನ ಮಾಡ್ತಾ ಇದ್ದೀರಿ ಅನ್ನುವ ಪ್ರಶ್ನೆ ಇರ್ಬೋದು. ಯಾವುದೇ ಪ್ರಶ್ನೆಯನ್ನು ಕೂಡ ನಿಮಗೆ ಅಸ್ಖಲಿತವಾಗಿ ಕೇಳುವಂಥ, ನಿಮ್ಮದೇ ಆದ ದಾಟಿಯಲ್ಲಿ ಅದನ್ನು ಸಮರ್ಥಿಸುವಂಥ ಎಲ್ಲ ಅವಕಾಶಗಳನ್ನು ಸಭಾಪತಿಯವರು ನೀಡಿದ್ದಾರೆ. ಅದನ್ನೇ ಸಭಾಪತಿಯವರು ಹೇಳಿದರು. ನೀವು ಮಾತಾಡುವಾಗ ಎಲ್ಲಿಯೂ ನಿಮಗೆ ಆತಂಕವನ್ನು ತರಲಿಲ್ಲ ಅಥವಾ ಗಲಾಟೆ ಮಾಡಿಲ್ಲ, ನಿಮ್ಮನ್ನು ಡಿಸ್ಟರ್ಬ್ ಮಾಡುವಂಥ ಕೆಲಸ ಮಾಡಿಲ್ಲ ಆಡಳಿತ ಪಕ್ಷ. ಈಗ ಪ್ರಧಾನಿಯ ಪಟ್ಟ ಒಂದು ಸಾಂವಿಧಾನಿಕವಾದಂಥ ಗಂಭೀರವಾದಂಥ ಸ್ಥಾನ ಅದು. ಆ ಸ್ಥಾನದಲ್ಲಿ ನಿಂತು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಹೊರಟಾಗ ನೀವು ಅದನ್ನು ತಡೆತಿರಿ. ಅದಕ್ಕೆ ಒಂದು ರೀತಿಯ ಗದ್ದಲದ ಮೂಲಕ ಒಂದು ಆಕ್ಷೇಪವನ್ನು ಅಲ್ಲ, ಆರೋಪವನ್ನು ಅಲ್ಲ, ನೀವು ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ. ಇದು ಸಂಸದೀಯ ವ್ಯವಸ್ಥೆಯ ಗುಣಲಕ್ಷಣಗಳಲ್ಲ. ಇದು ಒಂದು ಸಂಸದೀಯ ವ್ಯವಸ್ಥೆಯಲ್ಲಿ ಇಷ್ಟು ವರ್ಷ MP ಗಳಾಗಿ ಬಂದು ಕೂತಿದ್ದೀರಿ, ಅನುಭವಿಗಳಿದ್ದೀರಿ, ಹಿರಿಯರಿದ್ದೀರಿ. ಆದರೆ ನೀವು ನಡವಳಿಕೆ ಮಾಡ್ತಾ ಇರುವ ರೀತಿ ಹೇಗಿದೆ, ಎಷ್ಟು ಕೆಟ್ಟದ್ದಾಗಿದೆ, ಕರಾಳವಾಗಿದೆ. ಸಂಸದೀಯ ಇಡೀ ಒಂದು ಚರಿತ್ರೆಗೆ ಇದನ್ನು ಕರಾಳ ದಿನವಾಗಿ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಇಡೀ ಪಡೆಯನ್ನು ತಡೆದು ನಿಲ್ಲಿಸಿ, ಸಂಯಮದಿಂದ ವರ್ತಿಸಲಿಕ್ಕೆ ಹೇಳಿ, ನಾಯಕತ್ವವನ್ನು ನಿಭಾಯಿಸಿ ಅನ್ನುವ ಮಾತನ್ನು ಕೂಡ ಸಭಾಪತಿಯವರು ಹೇಳಬೇಕಾಯಿತು. ಆದರೆ ಅವರ ಚಾಳಿ ಬಿಡಲಿಕ್ಕೆ, ಅವರ ಹುಟ್ಟುಗುಣ ಬಿಡಲಿಕ್ಕೆ, ಅವರ DNA ಬರೆದಂಥ ಆ ಅರಾಜಕತೆಯ ಮನೋಭಾವವನ್ನು ಅವರು ಹೇಗೆ ಬಿಟ್ಟಾರು ಹೇಳಿ? ಇಂಥ ಒಂದು ವಿಷಮ ಪರಿಸ್ಥಿತಿಯಲ್ಲಿ, ವಿಕ್ಷಿಪ್ತವಾದಂಥ ಪರಿಸ್ಥಿತಿಯಲ್ಲಿ ತನ್ನ ಇಡೀದಾದಂಥ ಆತ್ಮಸ್ಥೈರ್ಯ ಮತ್ತು ಮನೋಬಲ ಮತ್ತು ಮನೋಸ್ಥಿತಿಯನ್ನು ಕದಡುವಂಥ ಒಂದು ಡಿಸ್ಟರ್ಬಿಂಗ್ ನಿರಂತರವಾದಂಥ ವ್ಯವಸ್ಥೆಯಲ್ಲಿ ಇವತ್ತು ಪ್ರಧಾನಿ ಮೋದಿಯವರು ತಾನು ಎಂಥ ಧೀಮಂತ ನಾಯಕ ಅನ್ನೋದನ್ನು ಅದ್ಭುತವಾಗಿ ಪ್ರದರ್ಶನ ಮಾಡಿದರು. ಅವರ ಒಟ್ಟು ಮಾತುಗಾರಿಕೆ, ಅವರ ನಿಲುವು, ಅವರು ಪ್ರತಿಪಾದಿಸಿದ ರೀತಿ, ತಾಳ್ಮೆಯ ಅಗಾಧವಾದಂಥ ಪ್ರದರ್ಶನ ಅದು ಹೇಗಿತ್ತು ಅಂತಂದರೆ, ಪ್ರತಿಪಕ್ಷದ ಇಡೀ ಆತ್ಮವಿಶ್ವಾಸ ಉಡುಗಿ ನೆಲ ಕಚ್ಚಿ ಪಾತಾಳಕ್ಕೆ ಹೋಗುವ ರೀತಿಯಲ್ಲಿತ್ತು. ಉಡಾಫೆಯಾಗಿ ಕಾಣ್ತಾ ಇತ್ತು. ಅತ್ಯಂತ ಮಕ್ಕಳಾಟಿಕೆ ಅನ್ನುವಂಥ ರೀತಿಯಲ್ಲಿ ಬಾಲಬುದ್ಧಿಯ ಪ್ರದರ್ಶನ ಅಂತ ಪ್ರಧಾನಿಯವರು ಬಹಳ ಚೆನ್ನಾಗಿ ಹೇಳಿದರು. 100ರಲ್ಲಿ 99 ಪಡ್ಕೊಂಡಿದ್ದೇನೆ ಅನ್ನುವ ಒಂದು ವಿದ್ಯಾರ್ಥಿ ಬಾಲಕ
ಇಡೀ ಶಾಲೆಯಲ್ಲಿ ತಿರುಗಾಡ್ತಾ ಇರುವಾಗ ಟೀಚರ್ ತಡೆದೇಳ್ತಾರೆ, ನೀನು 100ರಲ್ಲಿ 99 ಪಡೆದದ್ದಲ್ಲ ಹುಡುಗ, ನೀನು 543ರಲ್ಲಿ 99 ಪಡೆದಿದ್ದು. ಈ ರೀತಿಯ ಉದಾಹರಣೆಗಳ ಮೂಲಕ ಎಷ್ಟು ಚೆನ್ನಾಗಿ ರಾಹುಲ್ ಗಾಂಧಿಯ ಅಪ್ರಬುದ್ಧತನವನ್ನು ಮತ್ತು ಅಸಂವಿಧಾನಿಕವಾದ ನಡೆಯನ್ನು, ಇನ್ನೂ ಬುದ್ಧಿ ಬೆಳೆಯದೇ ಇರುವಂಥ ಒಂದು ಮನೋಸ್ಥಿತಿಯನ್ನು, ಆ ಬಾಲ ಬುದ್ಧಿಯ ಇಡಿಯದಾದಂಥ ಅವಾಂತರಗಳನ್ನು ಎಷ್ಟು ಹಾಸ್ಯದ ಮೂಲಕ ಚೆನ್ನಾಗಿ ತೆರೆದಿಟ್ಟರು ಅಂತಂದರೆ, ರಾಹುಲ್ ಗಾಂಧಿ ಕುಂತಂಥ ಸಾಲಿನಲ್ಲೇ ಪಕ್ಕದಲ್ಲೇ ಕೂತಂಥ ಅಖಿಲೇಶ್ ಯಾದವ್ ಮುಗುಳುನಕ್ಕು ತಲೆಯನ್ನು ಹೌದು ಹೌದು ಅನ್ನುವ ಹಾಗೆ ಅನುಭವಿಸ್ತಾ ಇದ್ರು, ಖುಷಿ ಪಡ್ತಾ ಇದ್ರು. हमने कल सदन में यही बचकाना हरकत देखी है। कल यहां बालक बुद्धि का विलाप चल रहा था। मुझे मारा गया, मुझे इसने मारा, मुझे उसने मारा, मुझे यहां मारा, मुझे वहां मारा, ये चल रहा था। सिंपैथी हासिल करने के लिए ये नया ड्रामा चलाया गया है। आजकल ಇದು ರಾಹುಲ್ ಗಾಂಧಿಗೆ ಸಿಕ್ಕ ಮರ್ಯಾದೆ. ಅದೇ ರೀತಿಯಲ್ಲಿ ಮುಂದುವರಿತಾ ಪ್ರತಿ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೋದರು. 2016ರಲ್ಲಿ ಆತ್ಮವಿಶ್ವಾಸ ಕಳ್ಕೊಂಡು ಭಾರತಕ್ಕೆ ಭವಿಷ್ಯವೇ ಇಲ್ಲ, ಭಾರತ ಏನೂ ಮಾಡಲಾರದಂಥ ಒಂದು ನಿಶ್ಶಕ್ತ ಭಾರತದಲ್ಲಿ ನಾವು ನಿಂತಿದ್ದೇವೆ ಅನ್ನುವಂಥ ಸಾಮೂಹಿಕ ಮನೋಸ್ಥಿತಿ ಇದ್ದಾಗ ನಾವು ಎಂಟ್ರಾದೆವು. ಆದರೆ ಈ 10 ವರ್ಷದಲ್ಲಿ ಆತ್ಮವಿಶ್ವಾಸದ ಭಾರತವನ್ನು ಕಟ್ಟಿದ್ದೇವೆ. ವಿಕಸಿತ ಭಾರತಕ್ಕೆ ಅತ್ಯಂತ ಭದ್ರವಾದ ಬುನಾದಿಯನ್ನು ಹಾಕಿದ್ದೇವೆ. ಅದು ಬ್ಯಾಂಕಿಂಗ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಆರ್ಥಿಕತೆ ಇರ್ಬೋದು. ಪ್ರತಿಯೊಂದು ಯೋಜನೆಗಳನ್ನು ಯಾವುದನ್ನು ಆರಂಭಿಸಿದ್ದೇವೆ, ಯಾವುದನ್ನು ಘೋಷಿಸಿದ್ದೇವೆ, ಆಮೇಲೆ ತನ್ನ ಆಡಳಿತದಲ್ಲಿ ಯಾವುದು ಕಾಂಗ್ರೆಸ್ಸು ಅಡಿಗಲ್ಲು ಹಾಕಿ ಆ ಕಲ್ಲಿನ ಮೇಲೆ ಇಡೀಯದಾದಂಥ ಐತಿಹಾಸಿಕವಾದಂಥ ಹುಲ್ಲು ಬೆಳೆದಿತ್ತೋ ಅದನ್ನು ಕ್ಲೀನ್ ಮಾಡುವುದರ ಜೊತೆಗೆ ಆ ಒಂದು ಯೋಜನೆಯನ್ನು ಕೂಡ ಕ್ಲಪ್ತ ಸಮಯದಲ್ಲಿ ಮುಗಿಸಿದ್ದೇವೆ. ಯಾವುದೇ ಹಗರಣಕ್ಕೆ ಅವಕಾಶ ಕೊಟ್ಟಿಲ್ಲ. 4 ಕೋಟಿ ಮನೆಗಳನ್ನು ಬಡವರಿಗಾಗಿ ಕಟ್ಟಿದ್ದೇವೆ. 3 ಕೋಟಿ ಮನೆಯನ್ನು ಈಗ ಕಟ್ಟಲಿಕ್ಕೆ ಹೊರಟಿದ್ದೇವೆ. 2 ಅಧಿಕಾರದಲ್ಲಿ ನಾವು ಯಾವ ಉತ್ಸಾಹದಲ್ಲಿ ಕೆಲಸ ಮಾಡಿದ್ದೇವೋ 3ನೇ ಬಾರಿ ಸ್ವತಂತ್ರ ಭಾರತದಲ್ಲಿ 2ನೇ ಅವಧಿಗೆ 3ನೇ ಬಾರಿ ಅಧಿಕಾರಕ್ಕೆ ವಿಕಸಿತ ಭಾರತವನ್ನು ಮತ್ತು ಅಭಿವೃದ್ಧಿಶೀಲ ಭಾರತವನ್ನು, ನಮ್ಮ ಕೆಲಸವನ್ನು, ನಮ್ಮ ಪ್ರಾಮಾಣಿಕತೆಯನ್ನು, ನಮ್ಮ ಚಾಲನೆಯನ್ನು, ವೇಗವನ್ನು, ಇಡೀ ಪ್ರಪಂಚದಲ್ಲಿ ಭಾರತವನ್ನು ಸ್ವಾಭಿಮಾನಿಯ ಒಂದು ಭಾರತವಾಗಿ ಕಟ್ಟಿದ ರೀತಿ ನೀತಿಯನ್ನು ಪುರಸ್ಕರಿಸಿ ಈ ದೇಶದ ಜನತೆ 140 ಕೋಟಿ ಜನ ನಮ್ಮ ಮೇಲೆ ಭರವಸೆದಾಯಕವಾಗಿ 3ನೇ ಬಾರಿಗೆ ಪ್ರಚಂಡವಾಗಿ NDAಗೆ ಏನು ಬಹುಮತವನ್ನು ಕೊಟ್ಟಿದ್ದಾರೆ. ಆ ನೆಲೆಯಲ್ಲಿ ನಾವು ಇನ್ನು ಮುಂದೆ 3 ಪಟ್ಟು ವೇಗದ ಮತ್ತು 3 ಪಟ್ಟು ನಿಷ್ಠೆಯ ಒಂದು ಜನಪರವಾದಂಥ ದೇಶವನ್ನು ಕಟ್ಟಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅನ್ನುವ ಪ್ರತಿಜ್ಞೆಯನ್ನು ತೆಗೆದುಕೊಂಡರು. ಆಮೇಲೆ ಇಡೀಯದಾಗಿ ಕಾಂಗ್ರೆಸ್ಸು ಸುಳ್ಳಿನ ಇತಿಹಾಸವನ್ನು ಹೇಗೆ ಸೃಷ್ಟಿಸಿದೆ ಮತ್ತು ಸುಳ್ಳಿನ ರಕ್ತದಿಂದ ಮುಖವನ್ನು ಹೇಗೆ ತೊಳೆದುಕೊಂಡಿದೆ ಅದು ಅಥವಾ ಮೆತ್ತುಕೊಂಡಿದೆ ಅನ್ನೋದನ್ನು ಎಳೆಯಾಗಿ ಇಟ್ಟುಕೊಳ್ತಾ ಹೋದರು. ಸಂಸದೀಯ ಭವನದಲ್ಲಿ, ಸಂಸದೀಯ ವ್ಯವಸ್ಥೆಯಲ್ಲಿ, ಈ ಇಡೀಯದಾದಂಥ ಅಧಿವೇಶನದಲ್ಲಿ ಒಂದು ಬಾಲಬುದ್ಧಿಯ ಕುಚೇಷ್ಟೆಯ ಒಬ್ಬ ಬಾಲಕ ಯಾವ್ಯಾವ ಅವಾಂತರಗಳನ್ನು ಮಾಡಿದ್ದಾರೆ ಮತ್ತು ಎಷ್ಟು ಹೀನವಾಗಿ ಕ್ಷುಲ್ಲಕವಾಗಿ ವರ್ತಿಸಿದ್ದಾರೆ ಅನ್ನೋದನ್ನು ರಾಹುಲ್ ಗಾಂಧಿಯ ಹೆಸರು ಹೇಳದೇನೆ ಅದನ್ನು ಎಷ್ಟು ಚೆನ್ನಾಗಿ ಪ್ರಹಸನದ ರೂಪದಲ್ಲಿ, ಉದಾಹರಣೆಯ ರೂಪದಲ್ಲಿ ಹೇಳಿದರು ಅಂತಂದರೆ ಆ ಗದ್ದಲ ಮಾಡ್ತಾ ಇದ್ದವರೆಲ್ಲ ಬೆವರಿರಬೇಕು. ಅಂತಹ ಒಂದು ಅಭೂತಪೂರ್ವವಾದಂಥ ಪ್ರತಿಕ್ರಿಯೆಯನ್ನು, ಭಾಷಣವನ್ನು ಮೋದಿಯವರು ಮಾಡ್ತಾ ಹೋದರು. ಮೋದಿಯವರು ರಾಹುಲ್ ಗಾಂಧಿಗೆ ಎಷ್ಟರ ಮಟ್ಟಿಗೆ ಇವತ್ತು ಚಾಟಿ ಬೀಸಿದರು ಅಂತಂದರೆ ಅದನ್ನು
ಪ್ರಾಯಶಃ ರಾಹುಲ್ ಗಾಂಧಿ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ತುಷ್ಟೀಕರಣದ ರಾಜಕಾರಣವನ್ನು ನೀವು ಮಾಡ್ಕೊಬಂದ್ರಿ 75 ವರ್ಷದಲ್ಲಿ. ನಾವು ಸಂತುಷ್ಟೀಕರಣ ಮತ್ತು ಸಬಲೀಕರಣದ ರಾಜಕಾರಣವನ್ನು ಮಾಡಿದೆವು. ಎಂಥ ಬ್ಯೂಟಿಫುಲ್ ಆದಂಥದ್ದು. ಈ ದೇಶವಾಸಿಗಳಿಗೆ ಒಂದು ಸಂತೃಪ್ತಿ ತರುವ ಕೆಲಸವನ್ನು ಮಾಡಿದೆವು. ಒಂದು ಗ್ಯಾಸನ್ನು ಪಡ್ಕೋಬೇಕಾದ್ರೆ ಲಂಚ, ರುಷುವತ್ತು, ಯಾರದೋ ರೆಕಮೆಂಡೇಶನ್ ಇತ್ತು, ಅದನ್ನು ಇಡೀದಾಗಿ ಉದಾರೀಕರಣ ಮಾಡಿದೆವು. ಬ್ಯಾಂಕಿಂಗನ್ನು ಲೂಟಿ ಮಾಡ್ತಾ ಇದ್ರಿ ನೀವು. ಆದರೆ ಇವತ್ತು ವಿಶ್ವದ ಪ್ರಾಫಿಟೇಬಲ್ ಬಿಸ್ನೆಸ್ ಬ್ಯಾಂಕಿಂಗ್ನ ಕ್ಷೇತ್ರದಲ್ಲಿ ನಾವು ಮುಂಚೂಣಿಯಲ್ಲಿ ನಿಂತೆವು. ಒಂದು ಅಲ್ಪಸಂಖ್ಯಾಕ ವರ್ಗವನ್ನೇ ಇಟ್ಟುಕೊಂಡು ನೀವು ಇಡೀ ದೇಶವನ್ನು ಇಷ್ಟು ವರ್ಷ ಆಳಲಿಕ್ಕೆ ಬಂದ್ರಿ. ಆದರೆ ನಾವು ಸರ್ವೇ ಜನ ಸುಖಿನೋ ಭವಂತು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ವಿಶ್ವಾಸ್ ಅನ್ನುವಂಥ ಒಂದು ಪ್ರಬಲವಾದಂಥ ಆ ಇಡೀದಾದಂಥ ಮನೋಭಾವವನ್ನು ನಾವು ನೆಲೆಗೊಳಿಸುವ ಕೆಲಸವನ್ನು 10 ವರ್ಷದಲ್ಲಿ ಮಾಡಿದ್ದೆವು ಅಂತ ಪ್ರತಿ ಒಂದಕ್ಕೂ ಯಾವುದೇ ರೀತಿಯಲ್ಲೂ ಅವರು ಆತಂಕಕ್ಕೂ ಒಳಗಾಗದೇನೆ, ವಿಚಲಿತಗೊಳ್ಳದೇನೆ ಪ್ರತಿ ಒಂದು ವಿಷಯವನ್ನು ಎಷ್ಟು ಚೆನ್ನಾಗಿ ಅವರು ಹೇಳಿದರು ಅಂತಂದರೆ ಅದನ್ನು ಪ್ರತಿ ಒಂದಕ್ಕೂ ಉತ್ತರಿಸ್ತಾ ಹೋದರು. 370ಯನ್ನು ವೋಟ್ ಬ್ಯಾಂಕಿನ ಒಂದು ಹತಿಯಾರಾಗಿ ಬಳಸ್ಕೊಂಡ್ರಿ ನೀವು. ಸಂವಿಧಾನ ರಕ್ಷಣೆ ಅನ್ನುವಂಥವರು ಕಾಶ್ಮೀರದಲ್ಲಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ರಿ, ಅಡವಿಟ್ರಿ. ಏನು ಮಾಡಿದ್ರಿ ನೀವು? ಸಂವಿಧಾನವನ್ನು ನಿಮಗೆ ಬೇಕಾದಾಗೆ ಬಳಸಿಕೊಂಡ್ರಿ. ಅತಿ ಹೆಚ್ಚು ಸಂವಿಧಾನವನ್ನು ಬಳಕೆ ಮಾಡಿಕೊಂಡಂಥ, ಅತಿ ಹೆಚ್ಚು ಸಂವಿಧಾನವನ್ನು ಕರಪ್ಟ್ ಮಾಡಿದಂಥ, ಅತಿ ಹೆಚ್ಚು ಬಾರಿ ಸಂವಿಧಾನಕ್ಕೆ ತಮಗೆ ಬೇಕಾದಂಥ ರೀತಿಯಲ್ಲಿ ಅದರ ಒಂದು ಅಮೆಂಡ್ಮೆಂಟನ್ನು ತಂದಂಥ ಖ್ಯಾತಿ, ಕುಖ್ಯಾತಿ ಎರಡೂ ಇದ್ದರೆ ಅದು ನಿಮಗೆ, ನಮಗಲ್ಲ. ನಾನು ಹಿಂದಿನ ವಿಡಿಯೋದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದೆ. ಇವತ್ತು ಅದನ್ನು ಪ್ರಧಾನಿಯವರು ಪ್ರಸ್ತಾಪ ಮಾಡಿದರು. ಅಸಂವಿಧಾನಿಕವಾಗಿ ಅಧಿಕಾರವನ್ನು ಬಳಸಿಕೊಂಡು ಎಷ್ಟು ರಾಜ್ಯದ ಸರ್ಕಾರವನ್ನು ಉರುಳಿಸಿದ್ರಿ, ಅದನ್ನು ವಿವರಗಳನ್ನು ಕೊಟ್ಟರು. आज 2014 के बाद का हिंदुस्तान घर में घुसकर मारता है। 370 का वो जमाना था, सेनाओं पर पत्थर चलते थे। आज आर्टिकल 370 की दीवार गिरी, पत्थरबाजी बंद है, लोकतंत्र मजबूत है। 2014 के पहले वो भी एक वक्त था कि जब आतंकी आकर के जी चाहे वहां, जब चाहे वहां हमला कर सकते थे। 2014 के बाद स्थिति ये बनी कि जब वहां उस समय 14 के पहले निर्दोष लोग मारे जाते थे, हिंदुस्तान के कोने कोने को टारगेट किया जाता था और सरकारें चुपचाप बैठी रहती थी। ಅದರ ಜೊತೆಗೆ ದಲಿತರು ಅಂತ ಹೇಳ್ತಾ ಇದ್ದೀರಿ, ದಲಿತರನ್ನು ನಾವು ದಮನ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದೀರಿ. ಜಗಜೀವನ್ ರಾಮ್ ಪ್ರಧಾನಮಂತ್ರಿ ಆಗೋದಕ್ಕೆ ತಡೆದಂಥ ಇಂದಿರಾ ಗಾಂಧಿಯವರ ಷಡ್ಯಂತ್ರವನ್ನು ಮರೆಯಲಿಕ್ಕೆ ಉಂಟೆ? ಚರಣ ಸಿಂಗಿಗೆ ಕೊಟ್ಟಂಥ ಕಷ್ಟವನ್ನು ಮರೆಯಲಿಕ್ಕೆ ಉಂಟೆ? ಬೇಡ. ಇದೇ ನೆಹರು ಅವರ ಕ್ಯಾಬಿನೆಟ್ನಲ್ಲಿ ಕಾನೂನು ಸಚಿವರಾಗಿದ್ದಂಥ ಮೇಧಾವಿ ಸಂವಿಧಾನ ಶಿಲ್ಪಿ ದಲಿತರ ಆಶಾಕಿರಣ ಅಂಬೇಡ್ಕರ್ ಅವರು ಯಾಕೆ ರಾಜೀನಾಮೆ ಕೊಟ್ಟರು? ಆ ರಾಜೀನಾಮೆ ಪತ್ರದಲ್ಲಿ ಏನಿತ್ತು? ದಲಿತರಿಗೆ, ಪರಿಶಿಷ್ಟ ವರ್ಗಕ್ಕೆ ಆಗ್ತಾ ಇರುವಂಥ ಅನ್ಯಾಯವನ್ನು ನೋಡಿ ಇನ್ನೂ ಸಹನೆಯಿಂದ, ತಾಳ್ಮೆಯಿಂದ ಬಾಯಿ ಮುಚ್ಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ. ಈ ಸರ್ಕಾರದಲ್ಲಿ ಆ ದನಿ ಅಡಗ್ತಾ ಇದೆ. ಆದ್ದರಿಂದ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ. ಇವತ್ತಿಗೂ ಆ ಪತ್ರದ ದಾಖಲೆಗಳಿದೆ ಅಂತ ದಾಖಲೆ ತೋರಿಸಿದರು. ಹಾಗಾಗಿ ಅವರು ಅನುಸೂಚಿತ ಜಾತಿಗೆ ಆಗ್ತಾ ಇರುವಂಥ ಅವಮಾನ, ಅನ್ಯಾಯ, ಅವಗಣನೆ, ಅದಕ್ಕೆ ಮನವನ್ನು ರೋಸಿ ರಾಜೀನಾಮೆ ಕೊಟ್ಟದ್ದನ್ನು ಸರಿಯಾದ ರೀತಿಯಲ್ಲಿ ಅವರು ಹೇಳಿದರು. ಆ ನಂತರ
ದಲಿತರ ಆಶಾಕಿರಣ ಅವರು. ಇವತ್ತು ಅಂಬೇಡ್ಕರ್ ಅಂತೀರಿ, ಸಂವಿಧಾನ ಅಂತೀರಿ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ರ ಕೊನೆಯ ದಿನಗಳಲ್ಲಿ ಕಾಂಗ್ರೆಸ್ಸಿನ ಕ್ರೂರ ಕೊಡುಗೆ ಎಷ್ಟಿತ್ತು? ಅವರ ಇಡೀ ರಾಜಕೀಯ ಜೀವನವನ್ನು ಮುಗಿಸ್ಲಿಕ್ಕೆ ನೆಹರು ಅವರು ಕಂಕಣ ತೊಟ್ಟದ್ದು ಹೇಗೆ, ಪಣ ತೊಟ್ಟದ್ದು ಹೇಗೆ, ಪೂರ್ಣ ಶಕ್ತಿಯನ್ನು, ಸರ್ಕಾರಿ ಶಕ್ತಿಯನ್ನು ಬಳಸಿದ್ದು ಹೇಗೆ ವಿವರವಾಗಿ ಕೊಡ್ತಾ ಹೋದರು. ಅವರ ಸಾವಿನ ನಂತರವೂ ಕೂಡ ನೀವು ಸೇಡು ತೀರಿಸ್ಕೊಂಡ್ರಿ. ಇವತ್ತು ದಲಿತರ ಬಗ್ಗೆ, ದಲಿತರ ಮೇಲೆ ಆಗ್ತಾ ಇರುವ ದಾಳಿಯ ಬಗ್ಗೆ ಇತ್ಯಾದಿ ಸುಳ್ಳುಗಳನ್ನು ಹೇಳ್ತಾ ಜನರನ್ನು ಎಷ್ಟು ದಿನ ವಂಚನೆ ಮಾಡ್ತೀರಿ? ಈ ಪ್ರಶ್ನೆಯನ್ನು ಕೇಳಿದರು ಮೋದಿಯವರು. ಯಾವ ಪ್ರಶ್ನೆಯನ್ನೂ ಬಿಟ್ಟಿಲ್ಲ. ನೀವು ಇಷ್ಟರ ಮಟ್ಟಿಗೆ ನಿಮ್ಮ ಕೆಳವರ್ಗದ ಬಗ್ಗೆ, ಬುಡಕಟ್ಟು ಜನಾಂಗದ ಬಗ್ಗೆ, ಸೋತವರ ಬಗ್ಗೆ, ದಲಿತರ ಬಗ್ಗೆ ಮಾತಾಡ್ತಿರಲ್ಲ. ಮಂಡಲ್ ಕಮಿಷನ್ ಅನ್ನ ಅಂಡಿನಡಿ ಹಾಕಿ ಯಾಕೆ ಕೂತ್ರಿ? ವಿ ಪಿ ಸಿಂಗ್ ಬರಬೇಕಾಯ್ತು ಮಂಡಲ್ ವರದಿಯ ಜಾರಿಗೆ. ಏನನ್ನು ಸೂಚಿಸ್ತದೆ ಇದು? ಅದನ್ನು ಪ್ರಶ್ನೆ ಮಾಡಿದರು. ಹಾಗಾಗಿ ಅದರ ಜೊತೆಗೆ ಎಲ್ಲವನ್ನು ಹೇಳ್ತಾ ಪ್ರತಿ ಒಂದನ್ನು ಸೇನೆಯ ಬಗ್ಗೆ ಅಪಚಾರ ಮಾಡ್ತೀರಿ. ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಇರಲಿಲ್ಲ ನಿಮ್ಮ ಕಾಲದಲ್ಲಿ. ಎಷ್ಟು ಹಗರಣಗಳು, ಬೋಫೋರ್ಸ್ ಅಂತೆ, ಅದಂತೆ ಇದಂತೆ, ಎಷ್ಟು ಹಗರಣಗಳಲ್ಲಿ ಇಡೀ ಸೇನೆಯ ಆತ್ಮವಿಶ್ವಾಸವನ್ನು ಕೊಂದ್ರಿ. ಇಡೀ ಬದಲಾದ ಪರಿಸ್ಥಿತಿಯಲ್ಲಿ, ಟೆಕ್ನಾಲಜಿಯಲ್ಲಿ, ಬಲಾಢ್ಯ ದೇಶಗಳು ಇವತ್ತು ಉಪಯೋಗಿಸ್ತಾ ಇರುವಂಥ ರೀತಿಯಲ್ಲಿ 10ಕ್ಕೂ ಹೆಚ್ಚು ದೇಶಗಳಲ್ಲಿ ಯುವ ಪಡೆಯನ್ನೇ ಸೈನ್ಯಕ್ಕೆ ಕಟ್ಟುವ ಮೂಲಕ ಅದಕ್ಕೆ ಸಶಕ್ತೀಕರಣಗೊಳಿಸಿದ ಹಿನ್ನೆಲೆಯಲ್ಲಿ ಭಾರತವೂ ಕೂಡ ಇವತ್ತಿನ ಸವಾಲನ್ನು ಎದುರಿಸಬೇಕು ಅಂಥೇಳಿ ಸೈನ್ಯಕ್ಕೆ ಎಷ್ಟು ನಾವು ಒಂದು ಪರಿಷ್ಕರಣೆಯನ್ನು ಮಾಡ್ತಾ ಇದ್ದೇವೆ, ರಿಫಾರ್ಮ್ ಮಾಡ್ತಾ ಇದ್ದೇವೆ. ಅದನ್ನು ಇಡೀದಾಗಿ ಯುವಕರಿಂದ ತುಂಬಿಸಲಿಕ್ಕೆ ಹೊರಟಿದ್ದೇವೆ. ಅದರ ಇಡೀ ಒಳಗಿನ ಗುಟ್ಟುಗಳನ್ನು ರಿಫಾರ್ಮ್ ಮಾಡಿದ್ದು ಯಾವ್ಯಾವ ನೆಲೆಯಲ್ಲಿ ಮಾಡಿದ್ದೇವೆ ಅನ್ನೋದನ್ನು ಸಾರ್ವಜನಿಕವಾಗಿ ಒಬ್ಬ ಪ್ರಧಾನಿಯಾಗಿ ನಾನು ಹೇಳಬಾರದು. ಆದರೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಅಂತ ಮೋದಿಯವರು ಒಂದು ನೇರ ಪ್ರಶ್ನೆಯನ್ನು ಕೇಳಿದರು. ಇಡೀದಾಗಿ ಪೂರ್ಣವಾಗಿ ಸೈನ್ಯದ ನಿಶಸ್ತ್ರೀಕರಣವನ್ನು, ಸೈನ್ಯದ ನಿಶಕ್ತಿಯನ್ನು, ಸೈನ್ಯದ ಇಡೀದಾದಂಥ ಒಂದು ರಿಫಾರ್ಮೇಷನನ್ನು ಕಾಂಗ್ರೆಸ್ಸು ವಿರೋಧಿಸುವಂಥ ಅದರ ಆಳದ ಉದ್ದೇಶ ಏನು? ಇದನ್ನು ಜನ ಪ್ರಶ್ನಿಸಬೇಕು ಅಂತಂದರು, ಜನ ಅರ್ಥ ಮಾಡ್ಕೋಬೇಕು ಅಂತಂದರು. ಸರ್ಜಿಕಲ್ ಸ್ಟ್ರೈಕು ಮಾಡ್ತೇವೆ, ಏರ್ ಸ್ಟ್ರೈಕು ಮಾಡ್ತೇವೆ. ಇಡೀ ದೇಶದ ಮೂಲೆಗಳಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಬಾಂಬಿಂಗ್ಗಳು, ರಕ್ತಪಾತ ಅವ್ಯಾಹತವಾಗಿ ನಡೀತಾ ಇತ್ತು 2014ರವರೆಗೆ. ಇವತ್ತು ಭಯೋತ್ಪಾದಕರ ಅಡಗುದಾಣಕ್ಕೆ ನುಗ್ಗಿ ಹೊಡೆತೇವೆ ನಾವು. ಭಾರತದ ಒಂದು ಹೂಂಕಾರಕ್ಕೆ ಇಡೀ ಪ್ರಪಂಚದ ಅಕ್ಕಪಕ್ಕದ ನಮ್ಮ ಏನು ನೆರೆ ರಾಷ್ಟ್ರಗಳು ಇವತ್ತು ತತ್ತರಿಸ್ತವೆ. ಆ ಲೆವೆಲ್ನಲ್ಲಿ ನಾವು ಇದು ಮಾಡಿದ್ದೇವೆ. 99 ಸೀಟನ್ನು ಪಡೆದಿದ್ದೇವೆ ಅನ್ನೋ ಮಟ್ಟಕ್ಕೆ ನೀವು ಈ ಲೆಕ್ಕದಲ್ಲಿ ಮಾತಾಡ್ತಿರಲ್ಲ. ನೀವು ಎಷ್ಟು ವೋಟ್ ಶೇರಿಂಗನ್ನು ಪಡೆದಿದ್ದೀರಿ? ಒಂದು ಬಂದಳಿಕೆಯ ಹಾಗೆ ಬದುಕುವಂಥ ಹೀನಾಯ ಸ್ಥಿತಿ ಕಾಂಗ್ರೆಸ್ಸಿಗೆ ಹೇಗೆ ಬಂದಿದೆ ಅನ್ನೋದನ್ನು ಬಹಳ ಸೋದಾರಣವಾಗಿ ಹೇಳಿದರು, ಬಹಳ ಅದ್ಭುತವಾಗಿ ಹೇಳಿದರು. ಇವತ್ತು 99 ಸೀಟನ್ನು ಕೂಡ ನಿಮ್ಮ ಮಿತ್ರ ಪಕ್ಷಗಳ ಕೃಪೆ ಮತ್ತು ಕಟಾಕ್ಷದಿಂದ ನೀವು ಪಡೆದಿದ್ದೀರಿ. ಆದರೆ ಈ ಏನು ಪರಕೀಯ ಅಥವಾ ಒಂದು ಬಂದಳಿಕೆಯ ಹಾಗೆ ಕಾಂಗ್ರೆಸ್ಸು ಬದುಕ್ತಾ ಇದೆ. ಹೇಗೆ ಅಂತಂದರೆ, ಅದು ಯಾವ ಮರಕ್ಕೆ ಅಂಟಿದೆಯೋ, ಯಾವ ಪಕ್ಷವನ್ನು ಅವಲಂಬಿಸಿದೆಯೋ ಆ ಪಕ್ಷದ ಇಡೀ ಅಸ್ತಿತ್ವವನ್ನು, ಶಕ್ತಿಯನ್ನೇ ನುಂಗಿ ನೀರು ಕುಡುವುದು ಕಾಂಗ್ರೆಸ್ಸಿನ ಗುಣ. NDA ಮಿತ್ರ ಪಕ್ಷಗಳ ಹಣೆ ಬರ ಹೀಗೆ ಆಗತ್ತೆ ಅಂತ ಭವಿಷ್ಯ ನೋಡಿದ್ರು. 99 ಸೀಟು ಕೂಡ ಏಕಾಂಗಿಯಾಗಿ ನೀವು ಆರಿಸಿ ಬಂದಿಲ್ಲ. 62 ಸೀಟ್ ಕಡೆ ನೇರ ಹಣಾಹಣಿ ಇತ್ತು NDA ಒಟ್ಟಿಗೆ. ಆದರೆ ನೀವು ಪಡೆದದ್ದೆಷ್ಟು? ಕಾಂಗ್ರೆಸ್ಸು 62 ಸೀಟಿನ ನೇರ ಸ್ಪರ್ಧೆಯಲ್ಲಿ ಇಡೀ ದೇಶದಲ್ಲಿ ನೀವು ಪಡೆದದ್ದು ಕೇವಲ 2 ಸೀಟು. ಇದನ್ನು ನೀವು ಅರ್ಥ ಮಾಡ್ಕೋಬೇಕು.
50ರಿಂದ 99ಕ್ಕೆ ಬಂದಿದ್ದೇವೆ ಅಂತ ಭಾವಿಸ್ತೀರಿ. 3 ಅವಧಿಯಲ್ಲೂ ನಿಮಗೆ 100ರ ಗಡಿ ದಾಟಲಿಕ್ಕಾಗಿಲ್ಲ. ಇಂಥ ಒಂದು ಇತಿಹಾಸ ಇರುವಂಥ ಪಕ್ಷ ಇದು, ಹೀನಾಯ ಸೋಲಿನ ಐತಿಹಾಸಿಕ ದಾಖಲೆ ಅಂತಂದರು. ಯಾವುದನ್ನು ಎಲ್ಲಿಯೂ ಎಕ್ಸಾರ್ಗ್ರೇಟ್ ಮಾಡದೇನೆ ಪಕ್ವವಾಗಿ ಅಂಕಿಅಂಶ ಸಮೇತ ದಾಖಲೆಗಳ ಸಮೇತ ಇವತ್ತು ಮೋದಿಯವರು ಯಾವ ರೀತಿಯಲ್ಲಿ ಉತ್ತರ ಕೊಟ್ಟರು ಅಂತಂದರೆ, ಇವರ ಯಾವ ಗಲಾಟೆ, ದೊಂಬಿ, ಕೇಕೆ, ಈ ವ್ಯಂಗ್ಯ ಯಾವುದಕ್ಕೂ ಅಂಜಲಿಲ್ಲ, ಬೆದರಲಿಲ್ಲ, ಸ್ಪಷ್ಟವಾಗಿ ಹೇಳ್ತಾ ಹೋದರು. ಆಮೇಲೆ ಹೇಳಿದರು 8,500 ರೂಪಾಯಿ ಕಟಾಕಟ್ ಕೊಡ್ತೇವೆ ಅಂತ ತಾಯಂದರಿಗೆ, ಸೋದರರಿಗೆ, ಸೋದರಿಯರಿಗೆ ಮೋಸ ಮಾಡಿದ್ರಲ್ಲ. ಈ ನಿಮ್ಮ ಮೋಸದ ದಂಧೆ, ಈ ತಾಯಂದಿರು ಮತ್ತು ಸೋದರಿಯರಿಗೆ ಮಾಡಿದ ಮೋಸ, ಅವರ ಶಾಪ ನಿಮಗೆ ತಟ್ಟದೇ ಇದ್ದರೆ ಬರೆದಿಟ್ಕೊಳ್ಳಿ ಅಂತಂದರು. ಆಮೇಲೆ ಗ್ಯಾರಂಟಿ, ಬೋಗಸ್ ಗ್ಯಾರಂಟಿಗಳನ್ನು ಕೊಟ್ಟು ಕಾಂಗ್ರೆಸ್ ಎಲ್ಲೆಲ್ಲಿ ಆಡಳಿತದಲ್ಲಿದೆಯೋ ಆ ರಾಜ್ಯಗಳೆಲ್ಲ ಇಡೀ ಭಾರತದ ಆರ್ಥಿಕ ಅಭಿವೃದ್ಧಿಯ ಒಂದು ನಾಗಾಲೋಟದಲ್ಲಿ, ಅಭಿಯಾನದಲ್ಲಿ ಬೋಜಗಳಾಗಿ, ಸಾಲದ ಪಿಂಡಗಳಾಗಿ ಹೇಗೆ ಸಲ್ತವೆ ಅನ್ನೋದನ್ನು ಬಹಳ ಕರಾರುವಕ್ಕಾಗಿ ವಿವರಿಸಿದರು. ಮೋದಿಯವರ ಇವತ್ತಿನ ಮಾತಿತ್ತಲ್ಲ, ಅದು ಅದ್ಭುತವಾಗಿತ್ತು. ಅವರು ಹೇಳ್ತಾರೆ, 131 ವರ್ಷದ ಹಿಂದೆ ಸ್ವಾಮಿ ವಿವೇಕಾನಂದರು ಶಿಕಾಗೋದಲ್ಲಿ ನಾನು ಯಾವ ಧರ್ಮದಿಂದ ಹುಟ್ಟಿ ಬಂದಿದ್ದೇನೆ ಅಂತಂದರೆ, ಇಡೀ ಪ್ರಪಂಚಕ್ಕೆ ಸಹಿಷ್ಣುತೆಯನ್ನು, ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಆಶಯವನ್ನು, ತತ್ವವನ್ನು, ಬಹುತ್ವದಲ್ಲಿ ಏಕತ್ವವನ್ನು ಕಾಪಾಡಿಕೊಳ್ಳುವಂಥ ಒಂದು ಧರ್ಮದ ನೆಲೆಯಿಂದ ನಾನು ಹುಟ್ಟಿ ಬಂದಿದ್ದೇನೆ ಅನ್ನೋದನ್ನು ಅತ್ಯಂತ ಗರ್ವದಿಂದ ಹೇಳ್ತೇನೆ ಅಂತ ಹೇಳಿದರು. ಅಂಥ ಹಿಂದೂ ಧರ್ಮವನ್ನು ಹಿಂಸಾರತಿ ಅಂತಂದ್ರಿ, ಸುಳ್ಳು ಹೇಳುವಂಥ ಜನರಿಂದ ತುಂಬಿದೆ ಅಂತಂದ್ರಿ, ದ್ವೇಷವನ್ನು ಬಿತ್ತುವ ಒಂದು ಧರ್ಮ ಅಂತಂದ್ರಿ. ದ್ವೇಷಕ್ಕೂ ಅಹಿಷ್ಣುತೆಗೂ ಹಿಂಸೆಗೂ ಯಾವುದೇ ಲವಲೇಶದ ಒಂದು ಸಾಧ್ಯತೆಯೂ ಹಿಂದೂ ಧರ್ಮದಲ್ಲಿಲ್ಲ. ಹಿಂದೂ ಧರ್ಮದ ಮೂಲಭೂತವಾದ ಗುಣವೇ ಅದು ಪರರನ್ನು ಗೌರವಿಸುವುದು, ಅಹಿಂಸೆಯನ್ನು ಪರಿಪಾಲಿಸುವಂಥದ್ದು, ಸರ್ವಧರ್ಮವನ್ನು ಗೌರವಿಸುವಂಥದ್ದು. ಹಿಂದೂ ಧರ್ಮ ಮಾತ್ರ ಇಡೀ ಪ್ರಪಂಚದಲ್ಲಿ ಇರುವಂಥ ಏಕೈಕ ಧರ್ಮ, ಅದು ಮಾನವ ಧರ್ಮ. ಅಂಥ ಒಂದು ಅಭೂತಪೂರ್ವವಾದಂಥ ಒಂದು ಧರ್ಮದ ನೆಲೆಯನ್ನು ನಿರಂತರವಾಗಿ ನೀವು ದ್ವೇಷಿಸ್ತಾ ಬಂದಿರಿ, ನಿರಂತರವಾಗಿ ಉಪೇಕ್ಷಿಸ್ತಾ ಬಂದಿರಿ, ನಿರಂತರವಾಗಿ ದಾಳಿ ಮಾಡ್ತಾ ಬಂದಿರಿ. ಆದರೆ ಇವತ್ತು ಪುನಃ ಸಂಸತ್ತಿನಲ್ಲಿ ಹಿಂದೂಗಳು, ಹಿಂದೂ ಧರ್ಮ ಹಿಂಸಾರತಿ ಅನ್ನುವಂಥ ಒಂದು ಶಬ್ದ ಪ್ರಯೋಗ ನೀವು ಮಾಡಿದ್ದಿದೆಯಲ್ಲ, ಈ ದೇಶದ ಎಲ್ಲ ಹಿಂದೂಗಳು ಕಾಂಗ್ರೆಸ್ಸಿನ ಬಗ್ಗೆ, INDA ಕೂಟದ ಬಗ್ಗೆ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳುವಂಥ ಒಂದು ಸಂಕ್ರಮಣ ಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ. ಹಿಂದೂಗಳೇ ಎಚ್ಚರ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ಕಾಂಗ್ರೆಸ್ಸಿನ ಕೆಲವು ಮಾತುಗಳನ್ನು ಉಲ್ಲೇಖಿಸ್ತಾ ಜೂನ್ 1ರಂದು ಫಲಿತಾಂಶ ಬಂದ ಮೇಲೆ ಒಮ್ಮೆ BJP NDA ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಜೂನ್ 4ರ ನಂತರ ಇಡೀ ದೇಶದಲ್ಲಿ ಬೆಂಕಿ ಬೀಳುತ್ತೆ ಅನ್ನುವಂಥ ಮಾತನ್ನು ಇದೇ ಪ್ರತಿಪಕ್ಷದ ನೇತ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ. ಇದರ ಹಿಂದಿರುವ ಷಡ್ಯಂತ್ರ ಏನು ಅಂತ ಅದನ್ನು ದೇಶದ ಜನ ಅರ್ಥ ಮಾಡ್ಕೋಬೇಕು. ಹಾಗಾದರೆ ಭಯೋತ್ಪಾದಕತೆಯನ್ನು, ಸಮಾಜದಲ್ಲಿ ಆಗುವ ವಿಪ್ಲವವನ್ನು, ಅರಾಜಕತೆಯನ್ನು ದೇಶದಲ್ಲಿ ಸೃಷ್ಟಿಸುವಂಥ ಒಂದು ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗಿದೆಯೇ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟರು ಇವತ್ತು ಪ್ರಧಾನಿಯವರು. ಪ್ರತಿ ಒಂದಕ್ಕೆ ಉತ್ತರ ಕೊಡ್ತಾ ಹೋದರು. ಪ್ರತಿ ಒಂದಕ್ಕೆ ನಿಮ್ಮ ಕಾಲದಲ್ಲಿ ಏನಾಗಿತ್ತು, ನಾವು ಏನು ಮಾಡಿದ್ದೇವೆ,
ಸಂವಿಧಾನದ ರಕ್ಷಣೆ ಅಂತ ಹೇಳುವ ನೀವು ಎಮರ್ಜೆನ್ಸಿಯಲ್ಲಿ ಏನು ಮಾಡಿದ್ರಿ? ಸಂವಿಧಾನವನ್ನು ಬಳಸಿಕೊಂಡು ಇಡೀ ದೇಶದ ರಾಜ್ಯದ ಪರಮಾಧಿಕಾರವನ್ನು ಹೇಗೆ ಸಂಪೂರ್ಣವಾಗಿ ಕೊಲ್ತಾ ಬಂದ್ರಿ? ಪ್ರಜಾತಂತ್ರ ವ್ಯವಸ್ಥೆಯನ್ನು ಹೇಗೆ ಸಂಪೂರ್ಣವಾಗಿ ಒಂದು ತಮ್ಮ ಆಡಳಿತದ ಸುಪರ್ದಿಗೆ ಮತ್ತು ಏಕಚಕ್ರಾಧಿಪತ್ಯಕ್ಕೆ, ಸರ್ವಾಧಿಕಾರಿ ಧೋರಣೆಗೆ ಹೇಗೆ ಅದನ್ನು ಒಗ್ಗಿಸ್ಕೊಳ್ತಾ ಬಂದ್ರಿ? ಬಹುಸಂಖ್ಯಾತ ಹಿಂದೂಗಳ ಮೇಲೆ ಯಾವ ರೀತಿಯ ದಾಳಿಯನ್ನು ಮಾಡ್ತಾ ಬಂದ್ರಿ? ದೇಶ ಅನ್ನೋದು ನಿಮ್ಮ ಜಹಗೀರು ಅನ್ನುವ ರೀತಿಯಲ್ಲಿ, ನಿಮ್ಮ ಕುಟುಂಬದ ಆಸ್ತಿ ಅನ್ನುವ ರೀತಿಯಲ್ಲಿ ಅದನ್ನು ಹೇಗೆ ನೀವು ನೋಡ್ತಾ ಬಂದ್ರಿ? ಇವತ್ತು ನೀವು ಅಲ್ಲಿ ಹಾಗಾಗಿದೆ, ಇಲ್ಲಿ ಹೀಗಾಗಿದೆ, ಅದಾಗಿಲ್ಲ, ಇದಾಗಿಲ್ಲ ಅನ್ನುವವರು ಈ 10 ವರ್ಷದಲ್ಲಿ ಆದಂಥ ಅಭಿವೃದ್ಧಿಯ ಕೆಲಸಗಳನ್ನು ಯಾಕೆ ಕಣ್ತೆರೆದು ನೋಡ್ತಾ ಇಲ್ಲ? ದೇಶ ಅಭಿವೃದ್ಧಿ ಆಗಬೇಕಾದದ್ದು ನಿಮಗೆ ಬೇಕಾಗಿಲ್ಲ. ನಿಮಗೆ ಇಲ್ಲಿ ಬಡತನ ಇರಬೇಕು, ಇಲ್ಲಿ ಅಸಹಾಯಕತೆ ಇರಬೇಕು, ಇಲ್ಲಿ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡಬೇಕು, ಇಲ್ಲಿ ಯಾವುದೇ ರೀತಿಯ ಆತ್ಮನಿರ್ಭರ ಭಾರತ ಆಗಬಾರದು, ನಾವು ಪರಾವಲಂಬಿಗಳಾಗೇ ಇರಬೇಕು, ಸ್ವತಂತ್ರವಾಗಿ ಇರಕೂಡದು, ಚೈನಾದಂಥ ಅಮೇರಿಕದಂಥ ಬೇರೆ ಬೇರೆ ದೇಶಗಳ ಮರ್ಜಿಯನ್ನು ಕಾದುಕೊಂಡಿರಬೇಕು. ಅಲ್ಲಿ ಮಾತ್ರ ನೀವು ಆಡಳಿತ ಮಾಡಲಿಕ್ಕೆ ಸಾಧ್ಯ. ದೇಶ ಉದ್ಧಾರವನ್ನು ಹೊಂದಿದರೆ, ದೇಶ ಅಭಿವೃದ್ಧಿಯನ್ನು ಹೊಂದಿದರೆ, ದೇಶ ಸ್ವತಂತ್ರರಾದರೆ ಇಡೀ ಪ್ರಪಂಚದಲ್ಲಿ ಅದು ಒಂದು ಅಭಿವೃದ್ಧಿ ಹೊಂದಿದ ಪ್ರಬಲ ರಾಷ್ಟ್ರ ಅಂತ ಆದರೆ ನಿಮ್ಮಂಥ ರಾಜಕಾರಣಿಗಳಿಗೆ, ನಿಮ್ಮಂಥ ಭ್ರಷ್ಟರಿಗೆ ಇಲ್ಲಿ ಅವಕಾಶ ಇಲ್ಲ. ಹಾಗಾಗಿಯೇ ನಿಮಗೆ ಅಭಿವೃದ್ಧಿ ಬೇಕಾಗಿಲ್ಲ, ಸೈನ್ಯ ಬಲವಾಗುವುದು ಬೇಕಾಗಿಲ್ಲ, ದೇಶ ಸುಭಿಕ್ಷವಾಗುವುದು ಬೇಕಾಗಿಲ್ಲ, ದೇಶ ಆಧುನೀಕರಣಗೊಳ್ಳಬೇಕಾದದ್ದು ಅಗತ್ಯ ಇಲ್ಲ. ನಿಮಗೆ ಲೂಟಿ ಮಾಡಬೇಕು, ನಿಮ್ಮ ಜೇಬನ್ನು ತುಂಬಿಸ್ಕೋಬೇಕು. ನೀವು ನಿಮ್ಮ ಒಬ್ಬೊಬ್ಬರಕ್ಕೆ ಇಡೀದಾದ ಆಸ್ತಿಯ ವಿವರಗಳು ಎಷ್ಟಿದೆ ಅನ್ನೋದನ್ನು ಮೊದಲು ಓಪನ್ ಮಾಡಿ ತೆರೆದಿಡಿ ಅಂತಂದರು. ಇಂಥ ಒಂದು ಐತಿಹಾಸಿಕವಾದಂಥ ಪ್ರತಿಕ್ರಿಯಾತ್ಮಕವಾದಂಥ ಭಾಷಣವನ್ನು ಮಾಡಿದಂಥ ಮೋದಿಯವರು ಪ್ರತಿಪಕ್ಷದ INDA ಕೂಟದ, ಮುಖ್ಯವಾಗಿ ಕಾಂಗ್ರೆಸ್ಸಿನ ಇಡೀಯದಾದ ನಡುವನ್ನು ಮುರಿದು ಹಾಕಿದ್ರು. ಇವತ್ತು ಕಾಂಗ್ರೆಸ್ಸಿನ ಇಡೀಯದಾದಂಥ ಒಂದು ಆ ಛದ್ಮವೇಷದ ಇದನ್ನು ಕಳಚಿ ಕೆಳಗಿಟ್ರು. ನಿನ್ನೆ ಏನು ಪ್ರತಿಪಕ್ಷದ ನಾಯಕನಾಗಿ ಮೋದಿಯವರನ್ನು, ಅಮಿತ್ ಶಾ ಅವರನ್ನು, ಗಡ್ಕರಿ ಅವರನ್ನು, ರಾಜನಾಥ್ ಸಿಂಗ್ ಅವರನ್ನು ಎಲ್ಲರನ್ನು ಬೆವರಿಳಿಸಿದ್ರು ಅಂತ ಏನು ಐತಿಹಾಸಿಕ ಭಾಷಣ ಅನ್ನುವ ರೀತಿಯಲ್ಲಿ ಏನು ಬೆಂತಟ್ಕೊಂಡ್ರಲ್ಲ, ಪ್ರಶಂಸೆ ಮಾಡ್ತಾ ಏನು ಅದರಲ್ಲೇ ಮುಳುಗಿ ಹೋದ್ರಲ್ಲ, ಇವತ್ತು ಅದು ಎಲ್ಲ ಛದ್ಮವೇಷದ ನಿಮ್ಮ ಮುಖವಾಡವನ್ನು ಎಷ್ಟು ಚೆನ್ನಾಗಿ ನೀವು ಕಳಚಿದ್ರು ಪ್ರಧಾನಿಯವರು ಅಂತಂದರೆ, ನಿಮ್ಮ ಯಾವ ಅಸಂವಿಧಾನಿಕವಾದ ನಡಾವಳಿಗೂ ಹೆದರಲಿಲ್ಲ, ಯಾವುದೇ ಗದ್ದಲಕ್ಕೂ ಮನಸೋಲಿಲ್ಲ, ವಿಚಲಿತಗೊಳ್ಳಿಲ್ಲ. ಅವರದೇ ಆದಂಥ ಧಾಟಿಯಲ್ಲಿ, ಅವರದೇ ಆದಂಥ ಶೈಲಿಯಲ್ಲಿ ಎಷ್ಟು ಚೆನ್ನಾಗಿ ಕಾಲೆಳೆತ ತನ್ನ 10 ವರ್ಷದ ಆಡಳಿತದಲ್ಲಿ ಭಾರತದ ಜನತೆಗೆ ಸಂತುಷ್ಟಿ ರಾಜಕಾರಣವನ್ನು, ಸಂತೃಪ್ತಿ ರಾಜಕಾರಣವನ್ನು, ಆತ್ಮೋದ್ಧಾರದ ರಾಜಕಾರಣವನ್ನು, ನಿರ್ಭರ ಭಾರತದ ರಾಜಕಾರಣವನ್ನು, ಆಡಳಿತವನ್ನು ಯಾವ ರೀತಿಯಲ್ಲಿ ನಾವು ಮನೆ ಮತ್ತು ಮನಕ್ಕೆ ಮುಟ್ಟಿಸಿದ್ದೇವೆ ಅನ್ನೋದನ್ನು ಅತ್ಯಂತ ಪ್ರಬಲವಾಗಿ ಹೇಳಿದರು. ಆದರೆ ದುರದೃಷ್ಟಕರ ವಿಚಾರ ಮತ್ತು ಹೇಯವಾದ ವಿಚಾರ, ಒಂದು ಸಂಸದೀಯ ವ್ಯವಹಾರಕ್ಕೆ ಕಪ್ಪು ಚುಕ್ಕೆಯಾಗುವಂಥ ಒಂದು ದಿನವಾಗಿ ಮಾರ್ಪಟ್ಟದ್ದು ಯಾಕೆ ಅಂತಂದರೆ, ರಾಹುಲ್ ಗಾಂಧಿ ನೇತೃತ್ವದ ಪ್ರತಿಪಕ್ಷ ನಡ್ಕೊಂಡ ರೀತಿ, ಒಂದು ಪ್ರಧಾನಿಯ ಪ್ರತಿಕ್ರಿಯೆಗೆ ಗೌರವ ಕೊಡದೇ ಇದ್ದಂಥ ಒಂದು ಪಾಷಂಡಿತನ ಇದೆಯಲ್ಲ, ಅದು ಚರಿತ್ರೆಯಲ್ಲಿ ದಾಖಲಾಯಿತು. ನೀವು ಯಾರು, ನಿಮ್ಮ ಉದ್ದೇಶ ಏನು, ನಿಜವಾಗಿಯೂ ನೀವು ಪ್ರಶ್ನೆ ಮಾಡಿದ್ದು, ಈಗ ಮಣಿಪುರ ಇರ್ಬೋದು, GST ಇರ್ಬೋದು, ಅಗ್ನಿವೀರ್ ಇರ್ಬೋದು, ಪ್ರತಿಯೊಂದಿರ್ಬೋದು, ದಲಿತರ ಮೇಲಿನ ದಬ್ಬಾಳಿಕೆ ಇರ್ಬೋದು, ದೇಶಾದ್ಯಂತ ಭಯಗ್ರಸ್ತ ವಾತಾವರಣವನ್ನು ನಿರ್ಮಾಣ ಮಾಡಿದ್ದೀರಿ ಅಂತ ಅನ್ನುವಂಥದ್ದಿರ್ಬೋದು. ಆಮೇಲೆ ಒಂದು ಮಾತು ಹೇಳಿದರು, ಇವತ್ತು 22 ಕೇಸ್ ನನ್ನ ಮೇಲಿದೆ, 2 ವರ್ಷ ಜೈಲಿಗೆ ಹೋಗುವಂಥ ಆದೇಶ ನನ್ನ ಮೇಲಿದೆ ಅಂತ ನಿನ್ನೆ ವೀರಾವೇಶದಿಂದ ನಮ್ಮನ್ನು ಭಯ ಹುಟ್ಟಿಸ್ತಾ ಇದ್ದಾರೆ. ಆಡಳಿತ ಪಕ್ಷದವರು ಒಂದು ರೀತಿಯ ಭಯೋತ್ಪಾದಕರು ಅನ್ನುವ ರೀತಿಯಲ್ಲಿ ಏನು ಮಾತಾಡಿದ್ರಲ್ಲ, ಅದಕ್ಕೆ ಪೂರ್ಣ ವಿವರವನ್ನು ಕೊಟ್ಟರು ಇವತ್ತು ಪ್ರಧಾನಿಯವರು.
ಯಾವ್ಯಾವ ಕಾರಣಕ್ಕಾಗಿ ಕೇಸ್ ಬಿದ್ದಿದೆ, ಯಾವ್ಯಾವ ಕಾರಣಕ್ಕಾಗಿ ವಿಚಾರಣೆ ನಡೀತಾ ಇದೆ, ಏನೇನು 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 ಅನ್ನೋದನ್ನು ಮುಖಕ್ಕೆ ಹೊಡೆದ ಹಾಗೆ, ಬಾರಿಸಿದ ಹಾಗೆ ಸಂಪೂರ್ಣವಾಗಿ ಇವತ್ತು ಉತ್ತರವನ್ನು ಕೊಟ್ಟರು. ಇದು ಬೇಕಾಗಿತ್ತು. ದೇಶ ಇದನ್ನು ನಿರೀಕ್ಷೆ ಮಾಡ್ತಾ ಇತ್ತು. ಪ್ರಧಾನಿ ಮೋದಿಯವರು 100% ಪ್ರಥಮ ಅಧಿವೇಶನದಲ್ಲಿ ಎದುರಾಳಿಗಳನ್ನು ಸಂಪೂರ್ಣವಾಗಿ ಧರಾಶಾಯಿಯಾಗಿ ಮಲಗಿಸುವ ಮೂಲಕ ತನ್ನ ಇಡೀದಾದಂಥ ಇರಾದೆಯನ್ನು, ಉದ್ದೇಶವನ್ನು, ತನ್ನ ಕನಸಿನ ವಿಕಸಿತ ಭಾರತದ ಚಿತ್ರಣವನ್ನು ಮತ್ತು 10 ವರ್ಷದ ತನ್ನ ಇಡೀ ಸಾಧನೆಯನ್ನು ಬಹಳ ಅದ್ಭುತವಾಗಿ ತೆರೆದಿಟ್ಟರು. ಅದೊಂದು ಐತಿಹಾಸಿಕ ಭಾಷಣ, ಐತಿಹಾಸಿಕ ದಿನ. ಅದೇ ರೀತಿಯಲ್ಲಿ ಕರಾಳವಾದಂಥ, ವಿಕ್ಷಿಪ್ತವಾದಂಥ, ಹೇಯವಾದಂಥ ನಡವಳಿಕೆಗಳ ಮೂಲಕ ಪ್ರತಿಪಕ್ಷ ಈ ರೀತಿಯ ನಡ್ಕೊಂಡಂಥ ರೀತಿ ಬಹುಶಃ ಹಿಂದೆ ಇರಲಿಲ್ವೇನೋ ಅನ್ನುವ ರೀತಿಯಲ್ಲಿ ಇವತ್ತು ನಡ್ಕೊಂಡ್ರಲ್ಲ, ಅದು ಸಂಪೂರ್ಣವಾಗಿ ಒಂದು ಕರಾಳ ಇತಿಹಾಸವಾಗಿ ದಾಖಲಾಯಿತು. ಅದನ್ನು 3-4 ಬಾರಿ ಸಭಾಧ್ಯಕ್ಷರು ಹೇಳಿದರು. ಕೊನೆಗೂ ಜನರ ಎದುರು ಬೆತ್ತಲಾದ ರೀತಿ ಇತ್ತಲ್ಲ ಇಂಡಿಕೂಟ, ಅದು ಅತ್ಯಂತ ಒಂದು ರೀತಿಯಲ್ಲಿ ಅವರ ಒಳಗಿನ ಎಲ್ಲ ವಿಷಯಗಳು, ಸಂಸದೀಯ ವ್ಯವಸ್ಥೆಯನ್ನು ನಾವು ಎಷ್ಟರ ಮಟ್ಟಿಗೆ ದುರುಪಯೋಗ ಪಡಿಸ್ಕೊಳ್ತೇವೆ, ನಾವು ಎಷ್ಟರ ಮಟ್ಟಿಗೆ ಅಡ್ಡಗಾಲು ಹಾಕ್ತೇವೆ, ನಮಗೆ ದೇಶ ಮುಖ್ಯ ಅಲ್ಲ, ದೇಶದ ಅಭಿವೃದ್ಧಿ ಮುಖ್ಯ ಅಲ್ಲ. ಅದನ್ನೇ ಪ್ರಧಾನಿಯವರು ಹೇಳಿದರು, ನಮಗೆ ದೇಶವೇ ಪ್ರಥಮ, ಅದರ ಆಚೆ ನಮ್ದು ಇನ್ನೇನೂ ಇಲ್ಲ. ನಮ್ಮ 24 ಗಂಟೆಗಳನ್ನು, ಕಣವನ್ನು ನಾವು ದೇಶಕ್ಕಾಗಿ ಸಮರ್ಪಿಸ್ತೇವೆ ಮತ್ತು ಹಿಂದಿನಿಗಿಂತ 3 ಪಟ್ಟು ಹೆಚ್ಚು ಉತ್ಸಾಹದಿಂದ ಮತ್ತು ವೇಗದಿಂದ ಕೆಲಸ ಮಾಡ್ತೇವೆ ಅನ್ನೋದನ್ನು ಪ್ರಮಾಣೀಕರಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದರು. ಇಂತಹ ಸಂದರ್ಭದಲ್ಲಿ ಇವತ್ತು ಒಂದೇ ಒಂದು ಜಗತ್ತಿನ ಎದುರು, ಭಾರತದ ಇಡೀ 140 ಕೋಟಿ ಜನರ ಎದುರು ಬೆತ್ತಲಾದವರು ಯಾರು, ಪಾಖಂಡಿಗಳು ಯಾರು, ವಿರೋಧಿಗಳು ಯಾರು, ದೇಶ ವಿರೋಧಿಗಳು ಯಾರು, ಅಭಿವೃದ್ಧಿ ವಿರೋಧಿಗಳು ಯಾರು, ಭ್ರಷ್ಟಾಚಾರದ ಒಂದು ಬುಡಮೇಲು ಮಾಡಿ ಬುಡ ಕಿತ್ತು ಅದನ್ನು ಬಿಸಾಡಬೇಕು ಅಂತ ಕಂಕಣ ತೊಟ್ಟಂಥ ಮೋದಿಯವರ ಇಡೀ ನಡೆಯನ್ನು ಯಾಕೆ ವಿರೋಧಿಸ್ತಾರೆ ಇವರು, ಅದರ ಹಿಂದಿರುವಂಥ ಷಡ್ಯಂತ್ರ ಏನು, ಇರಾದೆ ಏನು, ಇವೆಲ್ಲವನ್ನು ಇವತ್ತು ಗದ್ದಲ ಗಲಾಟೆಯ ಮಧ್ಯೆಯೇ ಪ್ರಧಾನಿಯವರು ಎಲ್ಲಿಯೂ ವಿಚಲಿತರಾಗದೇ ಅತ್ಯಂತ ಸ್ಪಷ್ಟವಾಗಿ ಪ್ರತಿಪಕ್ಷದವರ ಇಡೀ ಒಂದು ಮುಖವಾಡವನ್ನು ಕಳಚಿ ಬಿಸಾಡೋದರ ಜೊತೆಗೆ ತನ್ನ ಇಡೀ ಸರ್ಕಾರದ ಒಂದು ನಿಷ್ಠೆ ಏನು, ದೇಶ ನಿಷ್ಠೆ ಏನು, ಜನನಿಷ್ಠೆ ಏನು, ಅಭಿವೃದ್ಧಿ ಕಾರ್ಯದ ಹಿಂದೆ ನಾವು ಯಾವ ರೀತಿ ಖಚಿತವಾಗಿ ನಿಂತಿದ್ದೇವೆ ಅನ್ನೋದನ್ನು ಪ್ರಚುರಪಡಿಸಿದರು. ಹ್ಯಾಟ್ಸ್ ಆಫ್ ಟು ಮೋದಿ. ನಮಸ್ತೆ.